ಕಾಫಿನಾಡು ಚಿಕ್ಕಮಗಳೂರಲ್ಲಿ ವನ್ಯಜೀವಿ ಮಾನವನ ಸಂಘರ್ಷ ಮಿತಿ ಮೀರ್ತಾ ಇದೆ. ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ 2 ಬಲಿಯಾಗಿರ್ತಕ್ಕಂಥದ್ದು. ಕಳೆದ 1 ವರ್ಷದಲ್ಲಿ 11 ಜನ ಈ ಭಾಗದಲ್ಲಿ ಬಲಿಯಾಗಿದ್ದಾರೆ. ಹೀಗಾಗಿ ನಿನ್ನೆ ಆ ಭಾಗದ ಜನರ ತಾಳ್ಮೆ ಕಟ್ಟೆ ಒಡೆದಿತ್ತು. ಹಾಗಾಗಿ ಪೊಲೀಸರ ವಿರುದ್ಧವೇ, ಅರಣ್ಯಾಧಿಕಾರಿಗಳ ವಿರುದ್ಧವೇ ತಿರುಗಿ ಬಿದ್ದರು. ತಿರುಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿದರು. ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ. ಬಂದ್ಗೆ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗ್ತಾ ಇದೆ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರತಕ್ಕಂಥ ಮಾಹಿತಿ. ನೀವು ಯಾವುದೋ ಆನೆ ಅಂತ ತೋರಿಸ್ಬಿಟ್ಟು ಇನ್ನೊಂದು ಆನೆಯನ್ನು ಸೆರೆ ಹಿಡಿದ್ರೆ ನಾವು ಒಪ್ಪಲ್ಲ ಅಂತ ನಿನ್ನೆ ಸ್ವಲ್ಪ ಗಲಾಟೆ ಕೂಡ ಆಗಿತ್ತು. ಕಾಫಿನಾಡಲ್ಲಿ ಜೋರಾಗಿದೆ ಕಾಡಾನೆ ಸಂಘರ್ಷ. ಕಾಡಾನೆ ದಾಳಿಗೆ ಮಹಿಳೆ ಬಲಿ. ಕಾಫಿನಾಡು ಕೊತ ಅಂತ ಕುದಿತಾ ಇದೆ. ಇವತ್ತು ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ ಈ ತಾಲೂಕುಗಳ ಬಂದ್ಗೆ ಕರೆ ಕೊಡಲಾಗಿದೆ. 50 ಲಕ್ಷ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ಆ ಮಹಿಳೆಯ ಕುಟುಂಬಕ್ಕೆ. ಪೊಲೀಸರ ಲಾಠಿ ಚಾರ್ಜ್ಗೆ ಖಂಡಿಸಿದ್ದಾರೆ ಸ್ಥಳೀಯರು. ಸಂಜೆ 5ರ ತನಕ ಬಂದ್ಗೆ ಕರೆ ನೀಡಿವೆ ಹಲವು ಸಂಘಟನೆಗಳು. ಈ ಬಂದ್ಗೆ ರೈತ ಒಕ್ಕೂಟ, ಆಟೋ ಚಾಲಕರು, BJP ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅಗತ್ಯ ಸೇವೆಯನ್ನು ಹೊರತುಪಡಿಸಿ ಎಲ್ಲ ಚಟುವಟಿಕೆಗಳು ಕೂಡ ಈ 3 ತಾಲೂಕಿನಲ್ಲಿ ಬಂದಾಗಿದೆ. ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ 3 ತಾಲೂಕುಗಳ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ತುರ್ತು ಸೇವೆಗಳನ್ನ ಬಿಟ್ಟು ಬೇರೆಲ್ಲ ಏನಿಲ್ಲ. ಬಿಕೋ ಅಂತ ಇದೆ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಒಂದು ಕಡೆ ನಿನ್ನೆಯ ಸಂಘರ್ಷ, ಮತ್ತೊಂದು ಕಡೆ ಇವತ್ತು ಬಂದ್ನ ಪರಿಣಾಮ ಹೇಗಿದೆ ಅನ್ನುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇದು ಸ್ವಲ್ಪ ರಾಜಕೀಯ ಸ್ವರೂಪ ಕೂಡ ಪಡ್ಕೊಂಡಿದೆ. ಯಾಕೆಂದರೆ BJPಯವರು ಸಪೋರ್ಟ್ ಮಾಡಿದ್ದಾರೆ, JDS ಅವರು ಸಪೋರ್ಟ್ ಮಾಡಿದ್ದಾರೆ ಬಂದ್ಗೆ. ಕಾಂಗ್ರೆಸ್ನವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಗಲಾಟೆಗಳೆಲ್ಲ ಆಯಿತು ನಿನ್ನೆ. ಕಲ್ಲು ತೂರಾಟದ ರೀತಿಯಲ್ಲೂ ಕೂಡ ಘಟನೆಗಳು ನಡೆದಿದೆ. ಪೊಲೀಸ್ ಜೀಪನ್ನೇ ಪಲ್ಟಾಯಿಸುವ ಹಂತಕ್ಕೆ ಹೋಗಿದ್ದರು ನಿನ್ನೆ. ಇದಕ್ಕೆ ಕಾರಣ ನಮಗೊಂದು ಶಾಶ್ವತ ಪರಿಹಾರ ಕೊಡಿ, ಅಂದರೆ ಅರಣ್ಯ ಮತ್ತು ರಸ್ತೆಯನ್ನು ಸಂಪರ್ಕಿಸುವ ಜಾಗದಲ್ಲಿ ರೈಲು ಕಂಬಿಗಳ ಬೇಲಿಯನ್ನು ನಿರ್ಮಿಸಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಸುಮ್ಮನೆ ನೀವು ಯಾರು ಸತ್ತಾಗಿ 20 ಲಕ್ಷ 30 ಲಕ್ಷ ಕೊಡ್ತೀರಾ, ಅದೇ ದುಡ್ಡು ಖರ್ಚು ಮಾಡಿ ನೀವು ಯಾಕೆ ಒಂದು ಬೇಲಿ ನಿರ್ಮಾಣ ಮಾಡಬಾರ್ದು ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಕಾಫಿನಾಡಿನ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಈ ಕಾಡು ಪ್ರಾಣಿಗಳ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕಾಡಾನೆಯ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕುವುದಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ನಿನ್ನೆ ಲಾಠಿ ಚಾರ್ಜ್ ಆಗಿತ್ತು. ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಪೊಲೀಸರ ಲಾಠಿ ಚಾರ್ಜ್ನಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಮುಂಜಾಗೃತಾ ಕ್ರಮವಾಗಿ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಕಾಡಾನೆಯ ದಾಳಿಗೆ ಮಹಿಳೆಯ ಬಲಿಯನ್ನು ಖಂಡಿಸಿ ಈ ಹೋರಾಟ ಆಗ್ತಾ ಇರುವಂಥದ್ದು. ಇದೀಗ ಗಮನಿಸ್ತಾ ಇರುವಂಥದ್ದು ನಿನ್ನೆಯ ದೃಶ್ಯ, ಲಾಠಿ ಚಾರ್ಜ್ ಆದಂತಹ ದೃಶ್ಯ. ಗಮನಿಸ್ತಾ ಇದ್ದೀರಿ. ನಿನ್ನೆ ಪೊಲೀಸ್ ಜೀಪ್ಗೆ ಮುತ್ತಿಗೆ ಹಾಕಿ ಪೊಲೀಸ್ ಜೀಪನ್ನೇ ಪಲ್ಟಿ ಮಾಡಿಸುವುದಕ್ಕೂ ಕೂಡ ಪ್ರತಿಭಟನಾ ನಿರತರು ಯತ್ನಿಸಿದರು. ಯಾವಾಗ ಪರಿಸ್ಥಿತಿ ಕೈ ಮೀರುವ ಹಂತವನ್ನು ತಲುಪ್ತೋ ಪೊಲೀಸರು ಲಾಠಿಯನ್ನು ಪ್ರಯೋಗಿಸಿದರು. ಸಾಲು ಸಾಲು ಅನಾಹುತಗಳು, ಕಾಡಾನೆಯ ದಾಳಿ, ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಈಗ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಶಾಶ್ವತ ಪರಿಹಾರ ಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಕಾಫಿನಾಡಿನಲ್ಲಾಗ್ತಾ ಇರುವಂತಹ ಸಾವು ನೋವುಗಳಿಗೆ ಬ್ರೇಕ್ ಬೀಳಬೇಕು ಅಂತ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ನಾರಾಯಣಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣಗೌಡ, ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ನಿನ್ನೆ, ಇವತ್ತು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಹೇಗಿದೆ ಬಂದ್ಗೆ ಪ್ರತಿಕ್ರಿಯೆ, ಏನಾಗ್ತಾ ಇದೆ ಸ್ಥಳದಲ್ಲಿ ಅಂಥೇಳಿ?
ಹೌದು ಪ್ರೇಮ್ ಅಂತ ಯಾವಾಗ ನಿನ್ನೆ ಸಂಜೆ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಮಾಡಿದ್ರು ಅದನ್ನ ವಿರೋಧ ಮಾಡಿ ಇವತ್ತು ಮಲೆನಾಡು ಹಿತರಕ್ಷಣಾ ವೇದಿಕೆ ಇವತ್ತು ಈಗ ಚಿಕ್ಕಮಗಳೂರು ಜಿಲ್ಲೆಯ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ ಈ 3 ತಾಲೂಕು ಸೇರಿ ಒಂದು ವಿಧಾನಸಭಾ ಕ್ಷೇತ್ರ ಆಗಿರುವಂಥದ್ದು. ಇವತ್ತು ಇಲ್ಲಿ ಮಲೆನಾಡು ರೈತ ಹಿತರಕ್ಷಣಾ ವೇದಿಕೆ ಅಂತ ಕರೆ ನೀಡಿದಂಥದ್ದು. ಒಂದು ವೇಳೆ ರಾಜಕೀಯ ಪಕ್ಷ ಈ ಒಂದು ಬಂದ್ಗೆ ಕರೆ ನೀಡಿದೆ, ಬಹುಶಃ ಈ ಮಟ್ಟಕ್ಕೆ ಒಂದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಏನು ಜನರ ಬದುಕಿನ ಪ್ರತಿಭಟನೆ ಆಗಿರೋದ್ರಿಂದ ಈ ಒಂದು ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ಲಭ್ಯ ಆಗಿರುವಂಥದ್ದು. ಯಾಕೆಂದ್ರೆ ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ 3 ತಾಲೂಕಿನಲ್ಲೂ ಕೂಡ ಬೆಳಗ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಲಭ್ಯ ಆಗಿರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಕಳೆದ 1 ವರ್ಷದಲ್ಲಿ 13 ಜನ ಕಾಡು ಪ್ರಾಣಿಗಳ ಹಾವಳಿಗೆ ಮಲೆನಾಡಲ್ಲಿ ಸಾವನ್ನಪ್ಪಿರುವಂಥದ್ದು, ಅದರಲ್ಲಿ 9 ಜನ ಆನೆ ದಾಳಿಯಿಂದನೇ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಜನಗಳಿಗೆ ಪ್ರತಿನಿತ್ಯನೂ ಕೂಡ, ಯಾಕೆಂದ್ರೆ ಮಲೆನಾಡು ಅಂತಂದ್ರೆ ಸಂಪೂರ್ಣವಾಗಿ ಕಾಡಂಚಿನ ಗ್ರಾಮಗಳೇ ಹೆಚ್ಚಿರುವಂಥದ್ದು. ಯಾವಾಗ ಅಂದ್ರೆ ಹಗಲು ರಾತ್ರಿ ಕೂಡ ಓಡಾಡ್ತಾ ಇರ್ತಾರೆ. ಹಾಗಾಗಿ ಕಾಡಾನೆಗಳು ಯಾವಾಗ ಬೇಕಾವಾಗ ಎಲ್ಲೆಂದರಲ್ಲಿ ದಾಳಿ ಮಾಡ್ತಿರೋದ್ರಿಂದ ಮಲೆನಾಡಿಗರಿಗೆ ಬದುಕಿನ ಬಗ್ಗೆನೂ ಕೂಡ ಅವರಿಗೆ ಒಂದು ಗ್ಯಾರಂಟಿ ಇಲ್ದಲೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾವುದೇ ಮಹಿಳೆ ಆಗಲಿ ಅಥವಾ ಗಂಡಸಾಗ್ಲಿ ಅಥವಾ ಹೆಂಗಸಾದ್ರೂ ಕೂಡ ಕೆಲಸಕ್ಕೆ ಬಂದಂತವರಾಗ್ಬೋದು ಅಥವಾ ಹೊರಗಡೆ ಬಂದಂತವರಾಗ್ಬೋದು, ಸಂಜೆ ಮನೆಗೆ ಹೋದ್ಮೇಲೆ ಅವ್ರು ಮನೆಗೆ ವಾಪಸ್ ಬಂದ್ರು ಅನ್ನೋ ಗ್ಯಾರಂಟಿ. ಒಂದ್ ಕಡೆ ಕಾಡ್ಕೋಣಗಳು ದಾಳಿ ಮಾಡುವಂಥದ್ದು, ಮತ್ತೊಂದು ಕಡೆ ಕಾಡಾನೆಗಳು ದಾಳಿ ಮಾಡುವಂಥದ್ದು, ಇದೆಲ್ಲದಿಂದನೂ ಕಂಗೆಟ್ಟಿದ್ದಂತ ಪ್ರತಿಭಟನಾಕಾರರು ನಿನ್ನೆ ಯಾವಾಗ ಅರಣ್ಯ ಇಲಾಖೆಯವರು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಟಾರ್ಪಲ್ ನಲ್ಲಿ ಸುತ್ತಿ ಮಹಿಳೆಯ ಮೃತದೇಹವನ್ನು ಸಾಗಿಸುವಂತ ಪ್ರಯತ್ನ ಮಾಡಿದ್ರು. ಇದರಿಂದ ಅವರ ತಾಳ್ಮೆಯ ಕಟ್ಟೆ ಹೊಡೆದಿತ್ತು. ಹಾಗಾಗಿ ಇಡೀ ದಿನ ರಸ್ತೆ ಮಧ್ಯೆ ಮೃತದೇಹ ಇಟ್ಟು ಪ್ರತಿಭಟನೆ ಮಾಡಿದ್ರು. ಆದರೆ ಪೊಲೀಸರು ಸಂಜೆ ತನಕನೂ ಕೂಡ ಪ್ರತಿಭಟನಾಕಾರರ ಮನವೊಲಿಸೋ ಪ್ರಯತ್ನ ಮಾಡಿದ್ರು ಕೂಡ ಜಿಲ್ಲಾಡಳಿತ ಹೇಳಿದ್ರು ಕೇಳಿಲ್ಲ, ಪೊಲೀಸ್ನವರು ಹೇಳಿದ್ರು ಕೇಳಿಲ್ಲ, ಮತ್ತೆ ಸ್ಥಳಕ್ಕೆ ಬಂದಂತ ಶಾಸಕರು ಹೇಳಿದ್ರು ಕೂಡ ಪ್ರತಿಭಟನಾಕಾರರು ಕೇಳಿಲ್ಲ. ಯಾಕೆಂದ್ರೆ ಅವರಿಗೆ ಇವರ ಸಿದ್ಧ ಉತ್ತರಗಳನ್ನ ಸಬೂಬುಗಳನ್ನ ಕೇಳಿ ಅವರಿಗೆ ಸಾಕಾಗಿ ಹೋಗಿರುವಂತದ್ದು. ನಾಳೆ ಮತ್ತೊಂದು ಇದೇ ರೀತಿ ಅನಾಹುತ ಸಂಭವಿಸಿದಾಗ ಮತ್ತೆ ಅದೇ 15 ಲಕ್ಷ 20 ಲಕ್ಷ ಚೆಕ್ ಇಟ್ಕೊಂಡ್ ಬರ್ತಾರೆ, ಮುಂದೆ ಈಗಾಗಲೇ ತರ ನಾವು ನೋಡ್ಕೊಂತೀವಿ ಅಂತಾರೆ. ಈ ರೀತಿಯಾದಂತ ನಮಗೆ ಪರಿಹಾರ ಬೇಡ, ನಿಮ್ಮ ಹಣದ ಪರಿಹಾರ ಬೇಡ, ನಮಗೆ ಶಾಶ್ವತ ಪರಿಹಾರ ಬೇಕು. ಜೊತೆಗೆ ನೀವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದಂಥವ್ರ ಮೇಲೂ ಕೂಡ ನೀವು ಲಾಠಿ ಚಾರ್ಜ್ ಮಾಡ್ತೀರಾ ಅಂತಂದ್ರೆ ನಿಮಗೆ ರೈತರ ಬಗ್ಗೆ ಆಗಲಿ ಅಥವಾ ಮಲೆನಾಡಿನ ಬಗ್ಗೆ ಯಾವುದೇ ರೈತರ ಬಗ್ಗೆ ಯಾವುದೇ ಅಭಿಮಾನ ಗೌರವ ಇಲ್ಲ. ಹಾಗಾಗಿ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಇವತ್ತು ಪ್ರತಿಭಟನೆಗೆ ಕರೆ ನೀಡಿರುವಂಥದ್ದು, ಉತ್ತಮವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ನಾರಾಯಣಗೌಡ, ನಿಮ್ಮ ಜೊತೆ ಮತ್ತೆ ನಾವು ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಇದೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲೇಬೇಕು ಅಂತನ್ಬಿಟ್ಟು, ಆದರೆ ನಿನ್ನೆ ಪೊಲೀಸರು ಮತ್ತು ಈ ಜನರ ನಡುವೆ, ಸ್ಥಳೀಯರ ನಡುವೆ ಏನು ಘರ್ಷಣೆ ಆಯ್ತಲ್ಲ, ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ನಡೆದಿದೆ. ಅದು ಏನು ಪೊಲೀಸ್ ಅಧಿಕಾರಿ ಮೇಲೇನೆ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು.